ಬಿಸಿ ನಾಲೆ ಕುರಿತಂತೆ ನಾವು ಈಗಷ್ಟೇ ಒಂದು ಮಾಹಿತಿ ಕೊಡ್ತಾ ಇದ್ವಿ. ಸಾಲು ಸಾಲು ದುರಂತಗಳಾಗಿರೋದು, ಸಾವಿನ ನಾಲೆಯಾಗಿ ಅಕ್ಷರಶಃ ಯಮಲೋಕಕ್ಕೆ ದಾರಿ ತೋರಿಸುತ್ತೆ ಈ ನಾಲೆ ಅಂತ ಅಲ್ಲಿರೋ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ 2018ರಿಂದ ಇಲ್ಲಿ ತನಕ ನಾವು ಲೆಕ್ಕ ಇಟ್ಕೊಂಡ್ರು 46ಕ್ಕೂ ಹೆಚ್ಚು ಜನ ಜಸ್ಟ್ 6 ವರ್ಷಗಳ ಸ್ಪ್ಯಾನ್ನಲ್ಲಿ ಉಸಿರು ಚೆಲ್ಲಿದ್ದಾರೆ ಅಂತ ಹೇಳಿದ್ರೆ ಆ ಭಾಗದ ಈ ಬಿಸಿ ನಾಲೆ ಮತ್ತು ಆ ಪಕ್ಕದಲ್ಲಿರುವಂತಹ ರಸ್ತೆ ಎಷ್ಟು ಡೇಂಜರಸ್ ಸ್ಪಾಟ್ ಆಗಿ ಬದಲಾಗಿದೆ ಅಂತ. ಬಹಳ ದೊಡ್ಡ ಡೇಂಜರಸ್ ಟ್ರೆಂಡ್ ಇದು. ಈ ನಂಬರ್ಸು ಅಲ್ಲಿ ಬಿತ್ತು ಗಾಡಿ ಅಂತ ಹೇಳಿದ್ರೆ ಇನ್ನು ಉಳಿಯೋದೇ ಡೌಟು ಅನ್ನುವಷ್ಟರ ಮಟ್ಟಿಗೆ ಆ ಸ್ಪಾಟು ಡೇಂಜರಸ್ ಆಗಿದೆ. ನಾವಾಗಲೇ ಹೇಳಿದಾಗೆ ತಡೆಗೋಡೆ ನಿರ್ಮಾಣ ಇನ್ನೂ ಆಗಿಲ್ಲ ಮತ್ತು ಅವ್ರದ್ದೇ ಆದಂತಹ ರೀಸನ್ಸ್ಗಳನ್ನು ಹೇಳ್ತಾರೆ. ಈಗ ಸದ್ಯಕ್ಕೆ ದಿನಾಂಕ ನವೆಂಬರ್ 24, 2018 ಬಸ್ಸುರುಳಿ 31 ಜನ ಸಾವಿಗೀಡಾದಂತಹ ಇನ್ಸಿಡೆಂಟ್ ಇನ್ನೂ ನಮಗೆಲ್ಲರಿಗೂ ಕೂಡ ಹಸಿರಾಗೇ ಇದೆ. ಸ್ಥಳ ಕನಕನಮರಡಿ. ಈ ದುರಂತವನ್ನು ಯಾರೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಾದ ನಂತರ ಜುಲೈ 27, 2023 ಓರ್ವ ಜಲಸಮಾಧಿ ಆದರು. ಆ ಸ್ಥಳ ದಿಬ್ಬನಹಳ್ಳಿ. ಇದೇ ಮಂಡ್ಯದ ವಿಸಿ ನಾಲೆ ಹರಿಯುವಂತಹ ಜಾಗದ ಬೇರೆ ಬೇರೆ ರೋಡ್ಗಳಲ್ಲಿ ಒಂದು 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 ಆಲ್ಮೋಸ್ಟ್ ನಾವು ಹೇಳ್ತಾ ಇದ್ವಿ ಎಷ್ಟು ಕಿಲೋಮೀಟರ್ನ ವೈಡ್ ಎಕ್ಸ್ಟೆನ್ಷನ್ನಲ್ಲಿ ಇದೆ ಅದು ಅಂತ. ಇನ್ನು ದಿನಾಂಕ 29, 2023 4 ಜಲಸಮಾಧಿ ಆದರು. ಗಾಮನಹಳ್ಳಿ ಸ್ಥಳ ಶ್ರೀರಂಗಪಟ್ಟಣ. ಇನ್ನೊಂದು ಕಡೆಗೆ ನವೆಂಬರ್ 28, 2023 5 ದಾರುಣ ಸಾವಾಗುತ್ತೆ. ಬನಘಟ್ಟ, ಪಾಂಡವಪುರ ಇಲ್ಲೂ ಕೂಡ ಸಾವಾಗಿದೆ. ಹಾಗೆ ಮಾರ್ಚ್ 12, 2024 ಸ್ಥಳ ಅವರೇನಹಳ್ಳಿ, ಮಂಡ್ಯ ಓರ್ವನ ಜಲಸಮಾಧಿ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಈ ಡೇಟಾ ಜಿಲ್ಲಾಡಳಿತದ ಬಳಿ ಕೂಡ ಇರುತ್ತೆ. ಇಷ್ಟು ಡೇಂಜರಸ್ ಟ್ರೆಂಡನ್ನು ತೋರಿಸ್ತಾ ಇರುವಂತಹ ಸ್ಪಾಟ್ನಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳು ಕೈಗೊಂಡಿದ್ರು ಕೂಡ ಇವತ್ತು ಇಷ್ಟೊಂದು ಜೀವಗಳ ಹಾನಿ ಆಗ್ತಾ ಇರಲಿಲ್ಲ. ಇಚ್ಛಾಶಕ್ತಿ ಕೊರತೆ ಕಾಣಿಸ್ತಾ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ಸವಾಲುಗಳು ಕಾಣಿಸ್ತಾ ಇದೆಯಾ? ಏನ್ ಮಾಹಿತಿ ಇದೆ? ಅಂತ ಸವಾಲುಗಳು ಅನ್ನೋದಕ್ಕಿಂತಾಗಿ ಕೆಲಸ ಮಾಡೋ ಇಚ್ಛಾಶಕ್ತಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಲ್ಲಿ ಇಬ್ಬರಲ್ಲೂ ಕೂಡ ಇರಬೇಕು. ಇಂಥ ಅಪಘಾತಗಳಾದಂಥ ಸಂದರ್ಭದಲ್ಲಿ ಸ್ಪಾಟ್ಗೆ ಬಂದು ನಾವು ಶೀಘ್ರಗತಿಯಲ್ಲಿ ಪರಿಹಾರವನ್ನು ಕಂಡುಹಿಡಿತೀವಿ, ಎಲ್ಲ ಕಡೆಯೂ ಕೂಡ ನಾವು ತಡೆಗೋಡೆಗಳನ್ನು ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟೋಗ್ತಾರೆ. ಸುಮಾರು KRS ಡ್ಯಾಮ್ನಿಂದ ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ 560 ಕಿಲೋಮೀಟರ್ ಈ ವಿಸಿ ನಾಲೆ ಇರುವಂಥದ್ದು. ಇಲ್ಲಿ ಒಂದಷ್ಟು ಆಕ್ಸಿಡೆಂಟ್ ಸ್ಪಾಟ್ಗಳನ್ನು ಈಗಾಗಲೇ ಗುರ್ತಿಡಿದಿದ್ದಾರೆ. ಅಲ್ಲಿ ಏನು ತಡೆಗೋಡನ್ನು ಹಾಕುವ ನಿಟ್ಟಿನಲ್ಲಿ ಕೂಡ ಒಂದು ಸಮಿತಿ ಒಂದು ಸಜೆಷನ್ ಕೂಡ ಕೊಟ್ಟಿತ್ತು. ಆದರೆ ಇದುವರೆಗೂ ಕೂಡ ತಡೆಗೋಡನ್ನು ಹಾಕುವ ನಿಟ್ಟಿನಲ್ಲಿ ಯಾವುದೇ ರೀತಿಯಂಥ ಕ್ರಮಗಳನ್ನು ಕೈಗೊಂಡಿಲ್ಲ. ಯಾಕಂದರೆ ನಾಗಲೇ ತೋರಿಸ್ದಾಗೆ ಸಾಕಷ್ಟು ಡೆಡ್ಲಿ ಹಾಟ್ ಸ್ಪಾಟ್ ಇದು. ಯಾಕಂದರೆ ಉದಾಹರಣೆ ಗಮನಿಸ್ತಾ ಇದ್ದೀವಿ, ಮುಂದೆ ಒಂದು ವ್ಯಾನ್ ಬರ್ತಾ ಇದೆ, ಅದು ಎಷ್ಟು ಮಟ್ಟಿಗೆ ಸ್ಪೀಡಲ್ಲಿರುತ್ತೆ, ಪಕ್ಕದಲ್ಲಿ ಇನ್ನೊಂದು ವೆಹಿಕಲ್ ಬಂದಂಥ ಸಂದರ್ಭದಲ್ಲಿ ಓಕೆ ಜಾಗನೇ ಇರಲ್ಲ ಅಂಥ ಸ್ಥಿತಿಯಲ್ಲಿ ಈ ಒಂದು ರಸ್ತೆ ಇದೆ. ಪಕ್ಕದಲ್ಲಿ ಡಿವೈಡರ್ ಸಹ ಇಲ್ಲ. ಅದಕ್ಕೆ ಡಿವೈಡರ್ ಹಾಕಿದಂಥ ಸಂದರ್ಭದಲ್ಲಿ ಆಗುವಂಥ ಅಪಘಾತಗಳೆಲ್ಲವೂ ಕೂಡ ತಡೆಯುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಆದರೆ ಬಂದಂಥ ಸರ್ಕಾರಗಳೆಲ್ಲವೂ ಕೂಡ ಕಳೆದ ಬಾರಿ ಇದಕ್ಕೆ ಫಂಡ್ ಕೂಡ ರಿಲೀಸ್ ಮಾಡ್ತೀವಿ ಅಂತಲೇ ಕೂಡ ಹೇಳಿತ್ತು. ಆದರೆ ಫಂಡ್ ಎಲ್ಲಿವರೆಗೆ ರಿಲೀಸ್ ಆಯಿತು, ಆದರೆ ತಡೆಗೋಡೆಯನ್ನು ನಿರ್ಮಾಣ ಅಂತದಕ್ಕೆ ಯಾವ ಕಾರ್ಯದಲ್ಲಿ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳಲ್ಲೂ ಅಪ್ಡೇಟ್ ಇಲ್ಲ ಮತ್ತು ಜನಪ್ರತಿನಿಧಿಗಳಲ್ಲೂ ಕೂಡ ಅಪ್ಡೇಟ್ ಇಲ್ಲ. ನಿನ್ನೆ ಬಂದಂತಹ ದರ್ಶನ್ ಪುಟ್ಟಣ್ಣಯ್ಯ ಅವರು ಸಹ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಂಡಿರುವಂಥದ್ದು. ಯಾಕಂದ್ರೆ ಈ ಒಂದು ಘಟನೆಗೆ ನಾವೆಲ್ಲರೂ ಕೂಡ ಹೊಣೆ ಆಗ್ತೀವಿ ಅನ್ನೋ ಮೂಲಕವಾಗಿ ಒಂದು ರೀತಿಯಾಗಿ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಇದು 3ನೇ ಅಪಘಾತ ಆಗ್ತಾ ಇರುವಂಥದ್ದು. 3 ಅಪಘಾತದಲ್ಲಿ ಸರಿಸುಮಾರು 7-8 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಒಟ್ಟಾರೆ 2018ರಿಂದ ಇಲ್ಲಿಯವರೆಗೆ 46 ಜನರು ಸಾವನ್ನಪ್ಪಿರುವಂಥದ್ದು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತೆ ಸರ್ಕಾರ ಇವೆಲ್ಲವೂ ಕೂಡ ನೇರ ಹೊಣೆ ಆಗ್ತಾರೆ. ಈಗಲಾದ್ರೂ ಕೂಡ ಎಚ್ಚೆತ್ಕೊಂಡು ಏನು ಆಕ್ಸಿಡೆಂಟ್ ಸ್ಪಾಟ್ಗಳಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಜನರ ಆಗ್ರಹ, ನಮ್ಮ ಆಗ್ರಹವೂ ಕೂಡ ಆಗಿರುವಂಥದ್ದು. ಅರವಿಂದ್, ರೈಟ್. ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗೆ.